ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿರಾಜಮಾನವಾಗುವಂತಹ ಘಳಿಗೆಗೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ. ನ್ಯೂಸ್ ಫಸ್ಟ್ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಅಯೋಧ್ಯೆಯ ಕ್ಷಣದ ಮಾಹಿತಿಯನ್ನ ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವಂತಹ ಅಯೋಧ್ಯೆಯ ಹನುಮಾನ್ ಗಡಿ ರಸ್ತೆ ಹಾಗೆ ರಾಮಪಥ ರಸ್ತೆಯಲ್ಲಿ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಹನುಮಾನ್ ಗಡಿಯಿಂದ ಶ್ರೀರಾಮ ಮಂದಿರದವರೆಗೂ ಸೈಕಲ್ ರಿಕ್ಷಾದಲ್ಲಿ ಸಂಚಾರ ಮಾಡುವ ಮೂಲಕ ವಿಸ್ತೃತ ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಿಶೇಷ ರಿಪೋರ್ಟ್ ನಲ್ಲಿ ಏನಿದೆ ಬನ್ನಿ ನೋಡೋಣ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೇವಲ 25 ಗಂಟೆಗಳಷ್ಟೇ ಬಾಕಿ ಇರುವಂತದ್ದು. ಹೀಗಾಗಿ ಸಕಲ ರೀತಿಯಲ್ಲೂ ಕೂಡ ಅಯೋಧ್ಯೆ ಸಜ್ಜಾಗಿದೆ. ಮತ್ತೆ ಅಯೋಧ್ಯೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆನ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇಡೀ ಅಯೋಧ್ಯೆ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿದೆ. ಅದನ್ನ ನಾನೀಗ ರಿಕ್ಷಾ ಸೈಕಲ್ ಮೂಲಕ ಹೋಗುವ ಮೂಲಕ ನಿಮ್ಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತೀನಿ, ಬನ್ನಿ. ಈಗ ನಾನು ಶುರು ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಹನುಮಾನ್ ಗಡಿಯಿಂದ ಹೊರಡುವಂತಹ ಕೆಲಸ. ಇಲ್ಲಿ ಹನುಮಾನ್ ಗಡಿ ಮುಂದೆ ಕೂಡ ಈಗ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಹನುಮಾನ್ ಗಡಿ ಮುಂದೆ ಸಾಕಷ್ಟು ಜನರು ಈಗ ಸೇರಿದ್ದಾರೆ. ಹನುಮಾನ್ ಗಡಿಯ ಮುಂದೆ ಬರುವಂತಹ ಬೇರೆ ಬೇರೆ ಕಡೆ ಇರುವಂತಹ ಜನರು ಇಲ್ಲಿ ನೆರೆದಿರುವಂತದ್ದು. ಮತ್ತೆ ಬಂದಿರೋರೆಲ್ಲರೂ ಕೂಡ ನೋಡಬಹುದು. ಅನೇಕ ಮಂದಿ ಸಾಧು ಸಂತರುಗಳಿರ್ಬೋದು, ದೊಡ್ಡ ದೊಡ್ಡ ಏನು ಸಾಧುಗಳಿರ್ಬೋದು, ಗುರುಗಳಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಮತ್ತೆ ಇವರೆಲ್ಲರೂ ಕೂಡ ಏನು ಬಂದಂತವ್ರು ಈಗ ಹನುಮಾನ್ ದರ್ಶನಕ್ಕೆ ಮುಗಿ ಬೀಳ್ತಿದ್ದಾರೆ. ಯಾಕಂತಂದ್ರೆ ಇವತ್ತು ಕೇವಲ ಏನು ಹನುಮಾನ್ ದರ್ಶನ ಮಾತ್ರ ಇರುವಂತವ್ರು, ರಾಮಲಲ್ಲನ ದರ್ಶನ ಇಲ್ಲ. ಹೀಗಾಗಿ ಬಂದಿರೋರು ಹನುಮಾನ್ ದರ್ಶನವನ್ನು ಮುಗಿಸ್ಬೇಕು ಅಂತ ಬಂದಿದ್ದಾರೆ. ಇನ್ನ ಈ ಹನುಮಾನ್ ಗಡಿ ಸುತ್ತಮುತ್ತ ನಾವು ನೋಡೋದಾದ್ರೆ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗಿದೆ. ಇಡೀ ರಾಮಗಡಿ ಇಲ್ಲಿಂದ ರಾಮಪಥ ರಸ್ತೆ ತನಕ ನಾವು ನೋಡ್ತಾ ಹೋಗ್ಬೋದು. ಇದು ಹೂವಿನಿಂದ ಅಲಂಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ರಸ್ತೆಯ ಅಕ್ಕಪಕ್ಕದಲ್ಲಿ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸಂಭ್ರಮ ಮನೆ ಮಾಡಿದೆ. ಇದರ ಜೊತೆಗೆ ಪೊಲೀಸ್ ಭದ್ರತೆ ಇರುವಂತದ್ದು, ಅದಲ್ಲದೆ ಬರುವಂತಹ ಭಕ್ತರನ್ನ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲರೂ ಕೂಡ ಇಲ್ಲಿರುವಂತಹ ವೇಷಭೂಷಣ ಇರ್ಬೋದು ಎಲ್ಲವೂ ಸಂಪೂರ್ಣ ವಿಭಿನ್ನ ಆಗಿದೆ. ಯಾಕಂತಂದ್ರೆ ಇವತ್ತು ಬೆಳಿಗ್ಗೆ ಈಗ ನಾವು ನೋಡೋದಾದ್ರೂ ಕೂಡ ಸುಮಾರು 11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಚಳಿ ಇದೆ. ಹೀಗಾಗಿ ಬರುವಂತಹ ವೇಷಭೂಷಣವು ಕೂಡ ವಿಭಿನ್ನ ಆಗಿರುವಂಥದ್ದು. ಇನ್ನ ಬಂದಂತವರ ಪ್ರತಿಯೊಬ್ಬರ ಹಣೆ ಮೇಲೆ ನಾವು ನೋಡ್ತಾ ಹೋಗ್ಬೋದು. ಎಲ್ಲರ ಹಣೆ ಮೇಲೂ ಕೂಡ ಶ್ರೀರಾಮ್ 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 ಅನ್ನುವಂಥದ್ದು. ಇದರ ಜೊತೆಗೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಇಡೀ ಅಯೋಧ್ಯೆ. ಇನ್ನ ಈ ರಸ್ತೆಯಲ್ಲಿ ನಾವು ನೋಡೋದಾದ್ರೂ ಕೂಡ ಸುಮಾರು ಜನ ಬರ್ತಾರೆ. ಇನ್ನ ಆಚೆ ಅಕ್ಕಪಕ್ಕ ಎರಡು ಕಡೆ ನೋಡೋದಾದ್ರೆ ಕೇಸರಿಯ ಬಾವುಟಗಳನ್ನ ಗಮನಿಸ್ತಾ ಹೋಗ್ಬೋದು. ಅದರಲ್ಲೂ ಪ್ರಮುಖವಾಗಿ ಹನುಮಾನ್ ಇರುವಂತಹ ಭಾವಚಿತ್ರ ಅಂತಹ ಫೋಟೋಗಳು ಜಾಸ್ತಿ ಆಗಿರುವಂಥದ್ದು. ಮತ್ತೆ ಈ ಹನುಮಾನ್ ಗಡಿ ರಸ್ತೆ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಫಾರ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಬೇರೆ ಬೇರೆ ವಸ್ತುಗಳಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾ ವಸ್ತುಗಳಿರ್ಬೋದು, ಮತ್ತೆ ಅಲಂಕರಿತವಾಗಿರುವಂತಹ ಅಲಂಕಾರಕ್ಕೆ ಬಳಸುವಂತಹ ಬಟ್ಟೆಗಳಿರ್ಬೋದು, ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಇನ್ನ ಈ ಭಾಗಕ್ಕೆ ನಾವು ಬರುವಂತ ಇದು ಹನುಮಾನ್ ಗಡಿಯಿಂದ ನಾವು ನೇರವಾಗಿ ರಾಮಪಥ ರಸ್ತೆಗೆ ಎಂಟ್ರಿ ಆಗ್ತೀವಿ. ಈ ರಸ್ತೆಯಲ್ಲಿ ಈಗ ನೋಡಿ ಇಲ್ಲಿಗ ದ್ವಾರವನ್ನ ರಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿನ ಮೂಲಕ ಸಂಜೆ ಮೇಲೆ ಇಲ್ಲಿಂದಲೂ ಕೂಡ ಯಾರು ಕೂಡ ಹೊರಗಡೆ ಬರೋದಕ್ಕೆ ಅವಕಾಶವನ್ನ ಕೊಡುವಂತಹ ಕೆಲಸ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ಈ ಕಂಬಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ಮಧ್ಯದಲ್ಲಿ ಬರುವಂತಹ ಲೈಟ್ ಕಂಬಗಳೇನಿದೆ ಅದರ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿರುವಂಥದ್ದು. ಇಲ್ಲಿ ಶ್ರೀರಾಮನ ನಾಮದ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಅಕ್ಕಪಕ್ಕ ನೋಡೋದಾದ್ರೆ ಶಂಖ ಮತ್ತೆ ಚಕ್ರ, ಅಂದ್ರೆ ಶ್ರೀ ವಿಷ್ಣುವಿನ ಅವತಾರ ಒಂದ್ ಕಡೆ ರಾಮನಿಗೆ ಬಳಕೆ ಆಗುವಂಥದ್ದು, ಮತ್ತೆ ರಾಮನ ಇನ್ನೊಂದು ಅವತಾರವೇ ಶ್ರೀ ವಿಷ್ಣು ಅವರ ಬಳಕೆ ಆಗುವಂಥದ್ದು. ಒಂದ್ ಕಡೆ ಶಂಖ ಚಕ್ರ 3 ನಾಮವನ್ನು ಬಳಸಿಕೊಂಡಿರುವಂಥದ್ದು. ಇನ್ನ ಈ ಭಾಗದಲ್ಲಿ ನೋಡ್ಬೋದು. ಇನ್ನ ನಮ್ಮ ಬಲಭಾಗಕ್ಕೆ ಇದು ಕೂಡ ಒಂದು ನೇರವಾಗಿ ಹನುಮಾನ್ ಗಡಿಗೆ ಹೋಗುವಂತ ರೂಟು ಇಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾರೆ. ದೇಶದ ವಿದೇಶದ ಅನೇಕ ಗಣ್ಯರು ಇಲ್ಲಿ ಬರ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮುಖಂಡರು ಬರ್ತಾರೆ ಅವರೆಲ್ಲ. ಮತ್ತೆ ಇನ್ನ ನಮ್ಮ ಬಲಭಾಗದಲ್ಲಿ ನಮ್ಮ ಕ್ಯಾಮರಾ ಮಂಜು ತೋರಿಸ್ತಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಬಂದಂತಹ ಭಕ್ತರಿಗೆ ಊಟದ ವ್ಯವಸ್ಥೆ, ಉಚಿತ ಊಟದ ವ್ಯವಸ್ಥೆಯನ್ನ ಬೇರೆ ಬೇರೆ ಅಲ್ಲಿರುವಂತಹ ಪ್ರೈವೇಟ್ ಕ್ಯಾಂಟೀನ್ಗಳೇನಿದ್ದಾರೆ ಅವರು ಕೂಡ ಅಡಿಗೆಯನ್ನ ಮಾಡಿ ಊಟದ ವ್ಯವಸ್ಥೆಯನ್ನು ಬಡಿಸ್ತಿರೋದು. ಅಲ್ಲಿ ಪೊಲೀಸರಿಗೂ ವ್ಯವಸ್ಥೆ ಇದೆ, ಸಾರ್ವಜನಿಕರಿಗೂ ವ್ಯವಸ್ಥೆ ಇದೆ. ಬಂದಂತಹ ಅನೇಕ ಗೆಸ್ಟ್ ಮತ್ತೆ ಕೆಲವೊಂದಷ್ಟು ಮಂದಿ ಸಿಬ್ಬಂದಿ ಕೂಡ ಅಲ್ಲಿ ಊಟ ಮಾಡುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು. ಇನ್ನ ಈ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೋದಿ ಅವರು ಬರ್ತಾ ಇದ್ದಾರೆ. ಬರುವಂತಹ ರಸ್ತೆ ಏನಿದೆ, ಮೋದಿ ಅವರು ಬರುವಂತಹ ರಸ್ತೆ, ಆ ರಸ್ತೆಯನ್ನು ಕೂಡ ನಾವು ನೋಡ್ಬೋದು. ಮೋದಿ ಅವರ ರಸ್ತೆ ಕೂಡ ತೊಡಾಗಿ ಮೋದಿ ಅವರು ಬರುವಂತಹ VIP ಗೇಟ್ ಏನಿದೆ ಈ ಗೇಟ್ ಅನ್ನು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನ ನಮ್ಮ ಮುಂದಕ್ಕೆ ಅದೇ ರಸ್ತೆಯಲ್ಲಿ ಎಡಭಾಗದಲ್ಲಿ ಇನ್ನು ಅಯೋಧ್ಯೆ ರಾಮ ಮಂದಿರವನ್ನ ನಾಳೆ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಉದ್ಘಾಟನೆಗೂ ಮುನ್ನ ಸರಯೂ ನದಿಯಲ್ಲಿ ಮೋದಿ ಸ್ನಾನ ಮಾಡಿದ ಬಳಿಕ ರಾಮ ಮಂದಿರಕ್ಕೆ ತೆರಳಲಿದ್ದಾರೆ. ಇನ್ನು ನದಿ ತಟದಲ್ಲಿ ಪ್ರಧಾನಿ ಮೋದಿಗೆ ಅಂತಾನೆ ಪ್ರತ್ಯೇಕವಾಗಿ ತೇಲುವ ಕೊಠಡಿಯ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಸರಯೂ ನದಿ ತಟದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸೋಕೆ LED ಸ್ಕ್ರೀನ್ ಕೂಡ ಅಳವಡಿಕೆ ಮಾಡಲಾಗಿದೆ. ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ.
ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ನಾನೀಗ ಸರಯೂ ನದಿಯ ತಟದಲ್ಲಿದ್ದೇನೆ. ಸರಯೂ ನದಿಯಲ್ಲಿ ಒಂದು ರೌಂಡ್ ಹಾಗೆ ಸುತ್ತಾಕೊಂಡು ಬರೋಣ ಅಂತ, ಯಾಕಂದ್ರೆ ಕನ್ನಡಿಗರಿಗಾಗಿ ಸರಯೂ ನದಿಯ ತಟದಲ್ಲಿ ಈಗ ಏನೆಲ್ಲ ನಡೀತಿದೆ ಅನ್ನುವಂತಹ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಈಗ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸರಯೂ ನದಿಯ ತಟ. ಈ ಸರಯೂ ತಟ ಬರೋಬ್ಬರಿ 3.5 ರಿಂದ 4 ಕಿಲೋಮೀಟರ್ ಉದ್ದವಾದಂತಹ ಒಂದು ಕಾರಿಡಾರ್, ಅದು ಒಂದು ಘಾಟ್ ಇದೆ. ಈ ಘಾಟ್ನಲ್ಲಿ ಪ್ರತಿ ದಿವಸವೂ ಸಹಿತ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಬಂದು ತಮ್ಮ ಏನಂದ್ರೆ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಏನಂದ್ರೆ ಇಲ್ಲಿ ಬಂದು ಸಂಜೆ ಆದ್ರೆ ಸಾಕು, 7 ಗಂಟೆ 8 ಗಂಟೆ ಆದ್ರೆ ಇಲ್ಲಿ ಬಂದು ಈ ಏನಂದ್ರೆ ಈ ನದಿಯ ತಟದಲ್ಲಿ ಕೂತ್ಕೊಂಡ್ರೆ ಒಂದು ರೀತಿಯ ನೆಮ್ಮದಿ, ಒಂದು ರೀತಿ ಏನಂದ್ರೆ ಖುಷಿ ಕೊಡುವಂತಹ ಜಾಗ. ಕಾರಣ ಏನು ಅಂತಂದ್ರೆ, ಒಂದು ಕಡೆಗೆ ಇಲ್ಲಿ ಮಂಗಳ ಆರತಿ, ನದಿಗೆ ಆರತಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ದೀಪೋತ್ಸವವನ್ನ ನಡೀತಾ ಇರುತ್ತೆ. ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಬಂದಂತವರು ಬಹಳಷ್ಟು ಜನ ಬೋಟ್ಗಳಲ್ಲಿ ಕೂತ್ಕೊಂಡು ಸರಯೂ ನದಿಯಲ್ಲಿ ಒಂದು ರೌಂಡ್ ಸುತ್ತ ಹಾಕಿ ಬಂದ್ರೆ ಸಾಕು ಅನ್ನುವಂತಹ ಒಂದು ಮನೋಭಾವದಿಂದ ಬರುವಂತದ್ದು. ಮತ್ತೆ ಈಗ ನೀವು ನೋಡ್ತಾ ಇರುವಂತಹ ಏನು ಸ್ಥಳ ಇದೆ ಅಲ್ಲ, ಇದು ಘಾಟ್ ಇರುವಂತಹ ಸ್ಥಳ. ಈ ಘಾಟ್ ನಲ್ಲಿ ಪ್ರತಿ ದಿವಸವೂ ಸಹಿತ ನೂರಾರು ಜನ ಬಂದು ಇದೇ ಘಾಟ್ ನಲ್ಲಿ ಬೋಟಿಂಗ್ ಮಾಡುವಂತಹ ಕೆಲಸವನ್ನ ಸಹಿತ ಮಾಡ್ತಾರೆ. ಮತ್ತೆ ಬಹಳಷ್ಟು ಜನ ಸಾಧು ಸಂತರು ಸಹಿತ ಈ ಒಂದು ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬರುವಂತದ್ದೇ ಈ ಸ್ಥಳದಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಈಗಾಗಲೇ ಏನಂದ್ರೆ ಒಂದು ದೊಡ್ಡ ಬೋಟ್ ನಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅನ್ನ ಹಾಕಲಾಗ್ತಾ ಇದೆಲ್ಲ, ಈ ಸ್ಕ್ರೀನ್ ಏನಂದ್ರೆ ಇಡೀ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ಸರಯೂ ನದಿಯ ತಟದಲ್ಲಿ ಕೂತ್ಕೊಂಡು ಇಲ್ಲಿರುವಂತಹ ಜನರು ನೋಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಮತ್ತೆ ನಾಳೆಯೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂತಹ ಏನಂದ್ರೆ ಇದು ವಿವರಗಳನ್ನ ಈ ಒಂದು ಸ್ಕ್ರೀನ್ ಮೂಲಕವಾಗಿ ನೋಡಬಹುದು. ಮತ್ತೆ ಅದರ ಜೊತೆಗೆ ನೀವೀಗ ನೋಡ್ತಾ ಇರುವಂತಹ ಜಾಗ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರಿಗಾಗಿ ವಿಶೇಷವಾಗಿ ತೇಲುವಂತಹ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅವರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಸ್ನಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ರೀತಿಯ ಸೆಕ್ಯೂರಿಟಿ ರೀಸನ್ಗೋಸ್ಕರ ಈ ಒಂದು ತೇಲುವ ಒಂದು ಕೊಠಡಿಯನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ನೀವು ಎದುರುಗಡೆ ನೋಡ್ತಾ ಇರುವಂತಹ ಜಾಗ ಸರಯೂ ನದಿಯ ಅತಿ ದೊಡ್ಡದಾದಂತಹ ಬ್ರಿಡ್ಜ್. ಇದೇ ಬ್ರಿಡ್ಜ್ ಮೂಲಕವಾಗಿ ನೀವು ಲಖನೌಗೆ ಕನೆಕ್ಟ್ ಆಗ್ತೀರಾ. ಆ ಒಂದು ಕನೆಕ್ಟ್ ಆಗುವಂತಹ ರಸ್ತೆ ಈ ಒಂದು ಬ್ರಿಡ್ಜ್ ಮೂಲಕವಾಗಿ ಹಾದು ಹೋಗುವಂತದ್ದು. ಹಾಗಾಗಿ ಈಗ ಸರಯೂ ನದಿಯ ತಟ ಅತಿ ಅದ್ಭುತವಾದಂತಹ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ರಾಮಲಲ್ಲಾನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸಾವಿರಾರು ಜನ ಇದೇ ಒಂದು ಸರಯೂ ನದಿಯ ತಟದಲ್ಲಿ ಬಂದು ತಮ್ಮ ಪುಣ್ಯ ಸ್ನಾನವನ್ನ ಮಾಡುವಂತಹ ಸ್ಥಳ ಸಹಿತ ಹೌದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.